ಸರ್ ನಿಮ್ಮ ಪಾರ್ಟಿ ಒಳಗಡೆ ಈಗ ಏನು ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಾಜಣ್ಣವರು ಕೂಡ ಅದ್ರ ಬಗ್ಗೆ ಸೆಕ್ಷನ್ಲಿ ಕೂಡ ಮಾತನಾಡಿದ್ದಾರೆ. ಈಗಾಗಲೇ ಅವರು ಹೇಳಿದ್ದಾರೆ, ಈ ಥರ ಹನಿ ಟ್ರ್ಯಾಪ್ ಅನ್ನೋದು ಒಂದು ಖಾಸಗಿ ಜೀವನದ ಗೌಪ್ಯತೆಯನ್ನು ಹಾಳು ಮಾಡುವಂಥ ಒಂದು ವ್ಯವಸ್ಥಿತವಾದ ಸಂಚು ಮತ್ತು ವ್ಯಕ್ತಿ ಅಥವಾ ವ್ಯಕ್ತಿಗಳ ಚಾರಿತ್ರ್ಯ ಹರಣ ಮಾಡ್ತಾ, ವ್ಯಕ್ತಿತ್ವವನ್ನು ಹಾಳು ಮಾಡ್ತಾ ಮತ್ತು ಅವರನ್ನು ಶೋಷಣೆ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿ. ಇದು ಈ ನೆನ್ನೆದೇ ಅಲ್ಲ, ದಶಕಗಳಿಂದ ಈ ಥರದ್ದು ಇದೆ. ದೇಶದಲ್ಲಿ ಭದ್ರವಾದಂಥ ಒಂದು ಕಾಯ್ದೆಯನ್ನು ತರಬೇಕು. ಏನು ಈಗ ಈ ಒಂದು ನಡೀತಿರಲ್ಲ, ಇದು ಹನಿ ಟ್ರ್ಯಾಪ್ ಬಗ್ಗೆ ಈ ಥರ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಮಾಡುವ ಗುಂಪುಗಳಿದ್ದಾವೆಲ್ಲ, ದುರುದ್ದೇಶದಿಂದ ಕೂಡಿರುವಂಥ, ವ್ಯಕ್ತಿ ಹರಣ ಮಾಡುವಂಥ, ಚಾರಿತ್ರ್ಯ ಹರಣ ಮಾಡುವ ಮತ್ತು ಶೋಷಣೆ ಮಾಡುವ ದುರುದ್ದೇಶಪೂರಿತವಾದಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಇದೆಯಲ್ಲ, ಯಾರೇ ಮಾಡಿರಲಿ, ಅದರ ಜೊತೆಗೆ ಇದು ಖಾಸಗಿತನದ ಗೌಪ್ಯತೆ ವಿಷಯ. ಸಂವಿಧಾನದಲ್ಲಿ ಖಾಸಗಿತನದ ಬದುಕಿನ ಹಕ್ಕಿನ ಅದರ ಉಲ್ಲಂಘನೆ. ಅದಕ್ಕೆ ಕೇಳಪ್ಪ, ಅದಕ್ಕೆ ರಾಷ್ಟ್ರವ್ಯಾಪ್ತಿ ಒಂದು ಕಾಯ್ದೆ ತಂದು ಇಂಥ ಒಂದು ಕೆಲಸ ಮಾಡುವಂಥವ್ರು ಯಾರಿಗೇ ಇದ್ರೂ ಉಗ್ರವಾದಂಥ ಕ್ರಮ ತೊಗೊಳ್ಳೋಕ್ಕೆ ಕಾಯ್ದೆಗೆ ಬಲ ಬರೋ ರೀತಿಯಲ್ಲಿ ಕಾಯ್ದೆ ದೇಶದಲ್ಲಿ ತರಬೇಕು, ರಾಜ್ಯಗಳು ತರಬೇಕು ಅನ್ನೋದು ಒಂದು ಒತ್ತಾಯ. ಹೇಳಿದ್ದೀನಿ ಸಚಿವರು ಈ ರೀತಿಯಾದ ದುಃಖ ತೋಡ್ಕೊಳ್ತಾರೆ ಅಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗ್ತದೆ ಅಥವಾ ಏನಾಗ್ತಾ ಇದೆ ಇದರಿಂದ ಅಂತ. ಕಾನೂನು ಸುವ್ಯವಸ್ಥೆಗೂ ಈ ಹನಿ ಟ್ರ್ಯಾಪ್ನ ಪ್ರಸ್ತಾಪರಿಗೂ ಸಂಬಂಧ ಇಲ್ಲ. ಕಾನೂನು ಸುಭದ್ರವಾಗಿದೆ. ಅವರು ಮಂತ್ರಿಗಳೇ ಅವರು ಹೇಳಿದ್ದಾರೆ. ಹೇಳಿದ ಮೇಲೆ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇದನ್ನು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಉನ್ನತ ಮಟ್ಟದ ತನಿಖೆ ನಡೆಸಿದ ದೇರ್ ಇಸ್ ದಿ ಮ್ಯಾಟರ್. ಅದು ಯಾರು ಏನು ಎತ್ತಂತ ಗೊತ್ತಿಲ್ಲ. ಟ್ರೂತ್ ವಿಲ್ ಬಿ ರಿವೀಲ್ಡ್ ಆಫ್ಟರ್ ಎನ್ ಎನ್ಕ್ವೈರಿ. ಪಕ್ಷದ ಅಧ್ಯಕ್ಷರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ವಿರುದ್ಧನೇ ಕೇಳಿಬರ್ತಾರೆ. ಯಾರು ಹೇಳಿದ್ರಿ? ಯಾರು ಬಾಯಿಗೆ ಬಂದು ಹೇಳಿದವರೆಲ್ಲ ಈಗ ಮಾದೇವಪ್ಪ ಮಾಡಿದ್ದಾನೆ ಅಂದ ತಕ್ಷಣ ಅದು ಫ್ಯಾಕ್ಟ್. ಅದು ಸಿ ಥ್ರೂ ಎನ್ ಎನ್ಕ್ವೈರಿ ದಿ ಟ್ರೂತ್ ಶುಡ್ ಬಿ ರಿವೀಲ್ಡ್. ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ. ಸೊ ಅದು ಯಾರು ಏನು ಹಿನ್ನೆಲೆ ಏನು ಯಾಕಾಯಿತು ಯಾರ್ಯಾರು ಭಾಗಿಗಳು ಅಂತ ತನಿಖೆ ಅಂತಲೇ ಗೊತ್ತಾಗಬೇಕು. ರಾಜಕೀಯ ವಿರೋಧಿಗಳನ್ನ ಅಣಿಯೋದಕ್ಕೆ ಈ ಥರದ ಪ್ಲಾನ್ ನಡೀತಾ ಇದೆ. ಈಗ ನಾನು ಪ್ರಾರಂಭದಲ್ಲೇ ಹೇಳಿದೆ, ವಿತೌಟ್ ಮೆನ್ಷನಿಂಗ್ ಎನಿಥಿಂಗ್ ಆ್ಯಂಡ್ ಎನಿಬಡಿ. ಈ ಥರ ವ್ಯವಸ್ಥಿತವಾದಂಥ ಪಿತೂರಿಗಳು, ಅದು ಕೈಗಾರಿಕೆ ಇರ್ಬೋದು, ಹಣ ಇರೋರು ಇರ್ಬೋದು, ಪ್ರತಿಷ್ಠಿತ ಕುಟುಂಬಗಳಿರ್ಬೋದು, ಅಥವಾ ಪ್ರೇಮಿಗಳೇ ಇರ್ಬೋದು, ರಾಜಕಾರಣಿಗಳಿಗಿರ್ಬೋದು, ಬೇರೆ ಬೇರೆ ಪ್ರತಿಷ್ಠೆ ಇರ್ಬೋದು, ವ್ಯವಸ್ಥಿತವಾದಂಥ ಪಿತೂರಿಗಳು ನಡೀತವೆ. ಅದು ನಡೆಯುವಾಗ ಅದಕ್ಕೆ ಸುಭದ್ರವಾದಂಥ ಕಾಯ್ದೆಯನ್ನು ತಂದು ನಿಯಂತ್ರಿಸಬೇಕು, ಉಗ್ರ ಕ್ರಮ ತೆಗೆಯುವಂಥ ಖಾಸಗಿತನದ ಬದುಕು ಇದು. ಪ್ರೈವೇಸಿ ಆಫ್ ಲೈಫ್, ಪ್ರೈವೇಸಿ ಆಫ್ ಅನ್ ಇಂಡಿವಿಜುವಲ್. ಅಲ್ಲಿ ಯಾವ ಥರದ ಪೊಲಿಟಿಕ್ಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ? ಅಲ್ಲ, ಈ ಥರದ ನಡೆಗಳು ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಒಂದು ಸುಭದ್ರವಾದಂಥ ಕಾನೂನೇ ಬೇಕು ಅಂತ ಬಯಸೋದು ನಾನು. ಅಲ್ಲ, ಕಾಯ್ದೆ ರಾಜಕೀಯ ವಿರೋಧ ಅಣಿಯೋಕ್ಕೋಸ್ಕರವಾಗಿ ಈ ಥರ ನಡೀತಾ ಇದೆ. ಕರ್ನಾಟಕದ ಪಾಲಿಟಿಕ್ಸ್ ಅದು ಗೊತ್ತಿಲ್ಲ, ಯಾವ ಉದ್ದೇಶದಿಂದ ಆಗಿದೆ ಅಂತ ಹೇಳಿದಾರೋ ರಾಜಣ್ಣವರು ಗೊತ್ತಿಲ್ಲ. ಇವೆಲ್ಲ ಗೊತ್ತಾಗಬೇಕಾದ್ರೆ ಒಂದು ಎನ್ಕ್ವೈರಿ ಆಗಬೇಕಲ್ಲ. ಕರ್ನಾಟಕ ಪಾಲಿಟಿಕ್ಸ್ ಯಾವ ಕಡೆ ಹೋಗ್ತಾ ಇದೆ ಈಗ ನಮಗೆ ಗೊತ್ತಿರೋಲ್ಲ. ಪಾಲಿಟಿಕ್ಸೇ ಮಾಡಿಬಿಟ್ಟಿದ್ರೆ ಅಂತ ಗೊತ್ತಿರೋಲ್ಲ, ಪಾಲಿಟಿಷಿಯನ್ನೇ ಮಾಡಿದ್ರೆ ಅಂತ ಗೊತ್ತಿಲ್ಲ ನಮಗೆ. ವಿ ಡೋಂಟ್ ನೋ ವಾಟ್ ಈಸ್ ದಟ್ ವಿ ನೋ. ಸೊ until and unless an enquiry is conducted and a report is obtained, ಅದರ ಆಧಾರದ ಮೇಲೆ ಕ್ರಮ ಯಾರೇ ಆಗಲಿ ತಗೋತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಯಾರು ಎಷ್ಟೇ ಎತ್ತರದಲ್ಲಿ ತಗೊಳ್ತೀವಿ ಅಂದಮೇಲೆ ಅದು ಇಪ್ಸ್ ಆ್ಯಂಡ್ ಬಟ್ಸ್ ಪ್ರಶ್ನೆ ಬರೋದೇ ಇಲ್ಲ. ಉತ್ತರ ಭಾರಿ ಕಷ್ಟ ಇದೆ. ಈ 40 ವರ್ಷದಲ್ಲಿ ಈ ಥರದ ರಾಜಕಾರಣ ನೋಡಿದ್ರೆ ಅದನ್ನ ಹೇಳ್ಬಿಡಿ. ಈಗ ಖಂಡಿತ ನಾನು ಹೇಳಿದ್ನಲ್ಲ, ಈ ಥರ ನೋಡೇ ಇಲ್ಲ ನಾನು. ಇವೆಲ್ಲ ನಮ್ಗೆ ಗೊತ್ತಿಲ್ಲದೇ ಇರೋ ವಿಷಯಗಳು.
ಈಗ ಬಂದ್ಬಿಟ್ಟು ಏನಾಗುತ್ತೆ, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಸಾಂಸ್ಕೃತಿಕ ನಾಯಕತ್ವ ಕಡೆಗುಂದುತ್ತಾ ಇದೆ. ಇದರಿಂದ ಜನಜೀವನದ ಮೇಲೆ ದುಷ್ಪರಿಣಾಮ ಆಗುತ್ತೆ. ಅದು 48 ಜನರದ್ದು ಈ ರೀತಿ ಆಗಿದೆ ಅಂತ ಹೇಳ್ತಾರೆ. ಸಿಎಂ ಪರ ಇದ್ದವ್ರದ್ದೇ ಈ ರೀತಿ ಪ್ರಕರಣ ಆಗಿದೆ ಅಂತ ಅನ್ನೋದು ತುಂಬಾ. ಆದರೆ ಇವ್ರಿಗೆ ಪರ ವಿರೋಧ ಅಂತ ಏನಿದೆ ಹನಿ ಟ್ರ್ಯಾಪ್ ಮಾಡೋರಿಗೆ? ಯಾವಾಗಲೂ ಸಿಎಂ ಪರ ರಾಜಕೀಯ ದುರುದ್ದೇಶ ಅಂತ ಅದೇನು ಗೊತ್ತಿಲ್ವಲ್ಲ ನಮಗೆ. ವಾಟ್ ಈಸ್ ದಟ್ ವಿ ನೋ? ಡೆಫಿನೆಟಾಗಿ ಇವೆಲ್ಲ ರಾಜಕೀಯ ಕೆಳಗೆ ಇಳಿತಾ ಇದೆ. ಈಗ ಇದನ್ನೇ ಇವನು ಧನಂಜಯ ಕೇರ್ ಅಂತ ಹಿಸ್ಟ್ರಿ ಪ್ರೊಫೆಸರ್ ಇದ್ರ ಹಿಂದೆ ದೊಡ್ಡ ಇವರು ಅವ್ರು ಹೇಳಿದರೆ ಮಾರಲ್ ಡಿಗ್ರೇಡೇಷನ್, ಕಲ್ಚರಲ್ ಡಿಮಾರಲೈಸೇಷನ್ ಅಂತ. ಮಾರಲಿ ಕಡಿಮೆ ಆಗ್ತಿದ್ವಿ, ಸಾಂಸ್ಕೃತಿಕ ಕೆಳಗೆ, ಧರ್ಮನೂ ಕೊಳ್ತೋಗ್ತಾ ಇದೆ. ಸೊ ಈ ಥರ ಪರಿಸ್ಥಿತಿ ಇದೆ. ಸಾರ್ವಜನಿಕ ವ್ಯಕ್ತಿಗಳು ಅದನ್ನು ಎತ್ತಬೇಕು. ಸಾರ್ವಜನಿಕವಾಗಿ ಡಿ ಕೆ ಶಿವಕುಮಾರ್ ಅವರು ಅಲೋ ಅಂದ್ರೆ ಆ ಕಡೆಯಿಂದನೂ ಅಲೋ ಅಂತಾರೆ ಅಂತ. ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದಾಗ ಅಷ್ಟೇ ಈ ಹಲಿಟ್ರಾಪ್ ಆಗಕ್ಕೆ ಸಾಧ್ಯ. ಅದು ಯಾವುದು ಉದ್ದೇಶದಿಂದ ಇದ್ದರೆ ಅವ್ರಿಗೆ ಕೇಳಬೇಕು. ನಾನು ನಿಮ್ಗೆ ಗುಡ್ ಮಾರ್ನಿಂಗ್ ಅಂದೆ, ನೀವು ಗುಡ್ ಮಾರ್ನಿಂಗ್ ಅಂದ್ರಿ. ತಿಂಡಿ ತಿಂದ್ರೆ ಅಂದರೆ ತಿಂಡಿ ಆಯಿತು ಅಂದ್ರಿ. ಇದೇ ತರ ಇದ್ರೆ ಸರ್ ಅಲ್ಲ ಅದು ಸಾಮಾನ್ಯವಾಗಿ ಹ್ಯೂಮನ್ ರಿಲೇಷನ್ಶಿಪ್. ಟ್ರ್ಯಾಪ್ ಬಿಗಿನಿಂಗ್ ನಮಸ್ಸಿಗೆ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಹೇಳೋದು, ಮಾತಿಗೆ ಪ್ರತಿ ಮಾತು ಹೇಳೋದು, ಸಾಮಾನ್ಯ ಜನಜೀವನದಲ್ಲಿ ನಡೆಯಬೇಕಾದಂಥ ನಡವಳಿಕೆಗಳು. ಹಲವು ದೇಶದಾಗ ಹಲಿಟ್ರಾಪ್ಗೆ ಒಳಗಾಗ್ತಾರೆ, ಆ ಥರ ಆಗ್ತಾರ ಅಂತ ಅದು ಗೊತ್ತಿಲ್ಲ. ನಾ ಹೇಳೋ ಅಲನೇ ಬೇರೆ, ಅವ್ರು ಯಾರ್ಯಾರು ಯಾವಲ್ಲ ಹೇಳಿದ್ರು ಗೊತ್ತಿಲ್ಲ. ಅಲ್ಲ ಒಂದಾಗ ನಿಂತ್ಬಿಟ್ರೆ ನೆಕ್ಸ್ಟ್ ಏನು ಆಗಲ್ಲ, ಕಂಟಿನ್ಯೂಟಿ ಆಗ್ಬಿಡುತ್ತಲ್ಲ, ನೆಕ್ಸ್ಟ್ ಕಂಟಿನ್ಯೂಟಿ ಆಗ್ಬಿಡುತ್ತೆ. ಅಲೋ ಅನ್ನೋದು ಕಂಟಿನ್ಯೂಟಿ ಆಗ್ಬಿಡುತ್ತೆ. ಅಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಲ್ಲ ಸಿಎಂ ಅವರ